ಆನೇಕಲ್ ತಾಲೂಕಿನ ಚಂದಾಪುರ ಸಮೀಪದಲ್ಲಿರುವ ಸಿಪಾನಿ ಸೇವಾ ಸದನದಲ್ಲಿ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರು ಗೂಳಿಮಂಗಲ ನಾಗೇಶ್ ಗೂಳಿರವರ ಹುಟ್ಟುಹಬ್ಬ ಅಂಗವಾಗಿ ಸಿಪಾನಿ ಸೇವಾ ಸದನದಲ್ಲಿ ಒಂದು ದಿನದ ಅನ್ನದಾಸೋಹ ಕಾರ್ಯಕ್ರಮ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು, ಸ್ನೇಹಿತರು ಗೂಳಿಮಂಗಲ ನಾಗೇಶ್ ಗೂಳಿರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭಾಶಯಗಳು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಯುವ ನಾಯಕರಾದ ಹಾರೋಹಳ್ಳಿ ವೇಣು, ಧ್ರುವ, ಮಧುರಪ್ಪ, ನಾಗೇಂದ್ರ, ಗೌತಮ್, ಸಂತೋಷ್, ಸುರೇಂದ್ರ, ಮಾಯಸಂದ್ರ, ಶಶಿ, ಆಕಾಶ್, ರಾಮಯ್ಯ, ಚಂದು, ಹರ್ಷ, ಸಂದೀಪ್, ಚರಣ್ ಹಾಗೂ ಅಭಿಮಾನಿಗಳು ಮತ್ತು ಹಿತೈಷಿಗಳು ಭಾಗವಹಿಸಿದ್ರು. ಹಬ್ಬದ ಶುಭಾಶಯ ಕೋರಿದೆ ಎಲ್ಲ ನನ್ನ ಸ್ನೇಹಿತರಿಗೂ ಎಲ್ಲರಿಗೂ ಧನ್ಯವಾದಗಳು. ಹಾಗೂ ಇವತ್ತು ಒಂದಿನ ಶ್ರೀಪಾನ ಸೇವಾ ಆಶ್ರಮಕ್ಕೆ ಅನ್ನದಾಸೋಹವನ್ನು ಏರ್ಪಾಡು ಮಾಡಿದ್ದಾರೆ. ಅವ್ರಿಗೂ ತುಂಬ ಅಭಿನಂದನೆಗಳು. ಮುಸ್ಕೂರು ಭಾಗದ ಗೂಳಿಯಣ್ಣ
ಆನೇಕಲ್ ತಾಲೂಕಿನ ಯುವಕರ ಕಣ್ಮಣಿ ನಾಗೇಶ್ ಅಣ್ಣ ಗೂಳಿ ಅಣ್ಣ, ನಮ್ಮ ಪ್ರೀತಿಯ ಅಣ್ಣಾಜಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆರೋಗ್ಯ, ಆಯಸ್ಸು, ಸಂತೋಷ ಮತ್ತು ರಾಜಕೀಯವಾಗಿ ಒಂದು ಮಟ್ಟಕ್ಕೆ ಬೆಳೀಲಿ ನಮ್ಮ ಅಣ್ಣ ಭಾಗದಲ್ಲಿ ಅಂತ ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ಮತ್ತೊಮ್ಮೆ ನಮ್ಮ ಅಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ವಿಜಯಪುರ ಬ್ಲಾಕ್ SC/ST ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು, ಕಾಂಗ್ರೆಸ್ ಯುವ ಮುಖಂಡರಾದಂಥ ನನ್ನ ಪ್ರೀತಿಯ ಅಣ್ಣ ಗುಳುಮಂಗಲ ನಾಗೇಶ್ ಅಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಮುಂದಿನ ದಿನಗಳಲ್ಲಿ ಇವರು ರಾಜಕೀಯವಾಗಿ ಒಳ್ಳೆ ಮಟ್ಟಕ್ಕೆ ಬೆಳೀಲಿ, ಎಲ್ಲ ಯುವಕರಿಗೂ ಸ್ಫೂರ್ತಿಯಾಗಿರಲಿ ಅಂತ ನಾನು ಕೇಳ್ಕೊಳ್ತೀನಿ. ಕಾಂಗ್ರೆಸ್ನ ಮುಖಂಡರು ಗುಳುಮಂಗಲ ನಾಗೇಶಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾರೆ. ಪ್ರೀತಿಯ ಗುಳುಮಂಗಲ ನಾಗೇಶಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅಣ್ಣ ನಮಗೆಲ್ಲ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ಹಾಗೆ ಇನ್ನು ಮುಂದಿನ ದಿನಗಳಲ್ಲೆಲ್ಲ ನಮ್ಮ ಹುಡುಗರಿಗೆ, ಯುವಕರಿಗೆ ಮತ್ತು ಇನ್ನು ಅಭಿವೃದ್ಧಿ ಆಗೋ ಕೆಲಸಗಳು ಮಾಡಲಿ ಎಲ್ಲ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ನಾಗೇಶಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆತ್ಮೀಯ ಸಹೋದರರಾದಂತಹ ಗುಳುಮಂಗಲ ಗೂಳಿಯಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇನ್ನೂ ಹೆಚ್ಚಿನ ಮುಂದೆ ಜೀವನದಲ್ಲಿ ಅವರು ಹೆಚ್ಚಾಗಿ ಬೆಳೀಲಿ ಮತ್ತು ಸಮಾಜ ಸೇವೆಯನ್ನು ಮಾಡಲಿ ಅಂತ ಕೇಳ್ಕೊತ ಅವರಿಗೆ ಶಕ್ತಿಯನ್ನು ನೀಡಲಿ. ಮತ್ತೊಮ್ಮೆ ಅದನ್ನು ಹುಟ್ಟುಹಬ್ಬದ ಶುಭಾಶಯಗಳು. ತಾಯಿ ಮುದ್ದರಮ್ಮ ಅವರಿಗೆ ಆಯಸ್ಸು ಕಾಪಾಡಲಿ ಸದಾಕಾಲ. ನಮ್ಮ ನಾಗೇಶಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಶಿಪಣಿ ಆಶ್ರಮದಲ್ಲಿ ಸ್ನೇಹಿತರು ಮತ್ತು ಅವರ ಸಂಘಟಕರು, ಅಭಿಮಾನಿಗಳು ಸೇರಿ ಒಂದೊತ್ತಿನ ಊಟ ಕಾರ್ಯಕ್ರಮ ಇಟ್ಕೊಂಡಿದ್ರು. ನಮ್ಮ ನಾಗೇಶಣ್ಣವರು ಅವರು ಏನು ಸಮಾಜ ಸೇವೆ ಅಂತ ಗುರುಸ್ಕೊಂಡಿದ್ದಾರೆ. ಇನ್ನು ಮುಂದೆ ರಾಜಕೀಯ ಜೀವನದಲ್ಲಿ ಮತ್ತು ಇನ್ನೂ ಉನ್ನತವಾಗಿ ಗುರುಸ್ಕೊಳ್ಳಿ ಅಂತ ಆಶಿಸ್ತೀನಿ. ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತಾಯಿದ್ದೇನೆ. ಅವನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತಿನ ಹುಟ್ಟುಹಬ್ಬದ ಪ್ರಯುಕ್ತ ಸಿಪಾನಿ ಆಶ್ರಮದಲ್ಲಿ ಒಂದು ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿದ್ದಾರೆ ನಮ್ಮೆಲ್ಲ ಸ್ನೇಹಿತರು. ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಮತ್ತೊಮ್ಮೆ ನಮ್ಮ ಮಾವನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.